ರಾಖಿ ಹಬ್ಬಕ್ಕೆ ಒಂದು ಹೊಸ ಸ್ವೀಟ್ ಟ್ರೈ ಮಾಡಿದ್ದೆ. ಅದು ಮಾಡಕ್ಕೂ ಭಾಳ ಸರಳ ಇತ್ತು ಮತ್ತು ತಿನ್ನಕ್ಕೂ ರುಚಿಯಾಗಿತ್ತು. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ನಾಗ 1/4 ಕಪ್ನಷ್ಟು ಸಕ್ಕರೆ, 12 ಗೋಡಂಬಿ, 4 ಏಲಕ್ಕಿ ಹಾಕಿ ಫುಲ್ ಸಣ್ಣ ಆಗೋಂಗೆ ಗ್ರೈಂಡ್ ಮಾಡಿಕೊಂಡು ಚಾಣಿಸ್ಕೋಬೇಕು. ನಂತರ ಅರ್ಧ ಕಪ್ನಷ್ಟು ಪುಟಾಣಿನೂ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಚಾಣಿಸ್ಕೋಬೇಕು. ಇದ್ರೊಳಗೆ ಅರ್ಧ ಕಪ್ನಷ್ಟು ಹಾಲಿನ ಪುಡಿ, ಒಂದು 2-3 ಸ್ಪೂನ್ ತುಪ್ಪ ಹಾಕಿ, ಒಂದು 2 ಚಮಚ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಸ್ಪೂನ್ ಹಾಲು ಹಾಕೋತಾ ಮಿಕ್ಸ್ ಮಾಡ್ಕೋತಾ ಗಟ್ಟಿ ಕಣ್ಕೊಂಡು ನಾದ್ಕೋಬೇಕು. ನಂತರ ಒಂದು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಂಡು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೊಂಡ್ರೆ ಇದು ಸ್ವೀಟ್ ರೆಡಿ ಆಗಿಬಿಡ್ತೈತಿ. ಇದು ಒಂಥರ ಬೇಸನ್ ಉಂಡೆ ಪ್ಲಸ್ ಕಾಜು ಕಟ್ಲಿ ಎರಡು ತಿಂದಂಗೆ ಟೇಸ್ಟ್ ಬರ್ತೈತಿ. ಹಾಗೆ ರಾಖಿಗಳನ್ನೂ ಮನೆಯಾಗೆ ಮಾಡಿದ್ದೆ.